ವೀಕ್ ಆದ ನಂತರನೂ ಸಹ ಬರಲಿಲ್ಲ ಅವರು. ಹಾಗಾಗಿ ಇವತ್ತು ದಿನ ನಾವು ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನ ತೆರವು ಮಾಡ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೆ ಪ್ರಾವಿಷನ್ ಇದ್ರೂ ಸಹ ಕನ್ವರ್ಷನ್ 23 ಮಾಡ್ಕೊಂಡ್ಮೇಲೆ ನಮ್ಮಲ್ಲಿ ಲೇಔಟ್ ಮಲ್ಟಿ ಲೇಔಟ್ ಮಾಡ್ಕೊಳ್ಬೇಕಾಗಿತ್ತು. ಮಲ್ಟಿ ಲೇಔಟ್ ಮಾಡ್ಕೊಳ್ಳಿ ಅಂತ ನಾವು ನೋಟಿಸ್ ಜಾರಿ ಮಾಡಿಲ್ಲ. ಹಾಗಾಗಿ ಇವತ್ತು ತೆರವು ಮಾಡ್ತಾ ಇದ್ದೀವಿ ಇದನ್ನು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದ್ದು ಅನಧಿಕೃತ ಬಡಾವಣೆನ ಬೆಳೆಯೋಕ್ಕೆ ಬಿಡಬಾರ್ದು. ಯಾಕಂದರೆ KGF ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ 16 ಗ್ರಾಮ ಪಂಚಾಯತಿ ಸೇರಿರ್ತೀವಿ. ಈ ಗ್ರಾಮ ಪಂಚಾಯತಿ PDOಗಳು ಈ ಗ್ರಾಮ ಪಂಚಾಯತಿ ಲಿಮಿಟ್ಸ್ನಲ್ಲಿ ಎಲ್ಲ ಅನಧಿಕೃತನ ತಡೆಗಟ್ಟಬೇಕು ಫಸ್ಟು. ಹಾಗೇ ಇವಾಗ ಬೆಳವಣಿಗೆ ಆಗುತ್ತೆ. ನೋಡಿ, ಇದು 15 ಮೀಟ್ರ್ ಮಾಸ್ಟರ್ ಪ್ಲ್ಯಾನ್ನಲ್ಲಿ ರಸ್ತೆ ಇದೆ, ಅದರಲ್ಲಿ ಅರ್ಧ ಬಿಟ್ಟಿದ್ದಾರೆ. ಹಾಗೆ ಇದು ಅನಧಿಕೃತ ಅದು P&S ಸಾರ್ವಜನಿಕ ಅರೆ ಸಾರ್ವಜನಿಕ ಜಾಗದಲ್ಲಿ ಕಟ್ಟಿದ್ದಾರೆ. ಅವ್ರು ಹೇಳಿದ್ರು ಸಹ ಕನ್ವರ್ಷನ್ ಮಾಡ್ಕೊಬೇಕು, ರೆಡ್ ಝೋನಲ್ಲಿರೋದ್ರಿಂದ ಮಾಡಬೇಡಿ ಅಂತಂದ್ರೂ ಪೊಲೀಸವರು ಇನ್ಫಾರ್ಮ್ ಮಾಡಿದ್ರು ಸಹ ಅವರು ಕಾಂಕ್ರೀಟ್ ಹಾಕ್ಕೊಂಡು ಎಲ್ಲ ಮಣ್ಣು ಮುಚ್ಚಿದ್ದಾರೆ. ಇವರು 41/5 ಇವರು ಕನ್ವರ್ಷನ್ ಮಾಡಿಕೊಂಡು ನಮ್ಮ ಹತ್ರ ಬಂದಿಲ್ಲ. ಹಾಗೆ ಖಾತೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಅಲ್ಲಿ ಖಾತೆ ಮಾಡಲಿಲ್ಲ. ಆದರೂ ನಮ್ಮ ನೋಟಿಸ್ ಜಾರಿ ಮಾಡಿ ಇವತ್ತು ಡೆಮಾಲಿಷಿಂಗ್ ಮಾಡ್ತಾಯಿದ್ವಿ. ಅಧ್ಯಕ್ಷರು ಅವರು ಬೆಳಗ್ಗೆ ಹೇಳಿದ್ರು, ಅವರು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರೆ ಅವ್ರು ಬಂದಿಲ್ಲ. ನಾವು PDO ಎಲ್ಲರೂ ಸೇರಿ PDO ಮತ್ತು EO ಅವ್ರಿಗೆ ಲೆಟ್ರ್ ಕೊಟ್ಟಿದ್ದು, ಎಲ್ಲರಿಗೂ ಮಾಹಿತಿ ತಿಳಿಸ್ಬಿಟ್ಟು ಇವತ್ತು ಪೊಲೀಸವರು ಬಂದಿದ್ದಾರೆ. ಅವ್ರ ಕಡೆಯಿಂದನೂ ನಮಗೆ ಸಹಕಾರ ಇದೆ. ಹಾಗಾಗಿ ಈ ದಿನ ನಾವು ಡೆಮಾಲಿಷಿಂಗ್ ಮಾಡ್ತಾಯಿದ್ದೀವಿ. ಅವ್ರು ಬಂದು ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು. ಕನ್ವರ್ಷನ್ ಆಗಿದೆಯಲ್ಲ, ನಮ್ಮಲ್ಲಿ ಫೀಸ್ ಕಟ್ಬಿಟ್ಟು ರೆಗ್ಯುಲೈಸ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ, ಬಂದು ಮಾಡ್ಕೊಳ್ಬೋದು. ಸಾರ್ವಜನಿಕರಿಗೆ ನನಗೆ ಯಾಕೆ ಇದು ತುಂಬ ಬೇಜಾರಾಗುತ್ತೆ ಅಂತಂದರೆ, ಅನಧಿಕೃತ ರೆವಿನ್ಯೂ ಜಾಗ ಒಬ್ಬ ರೈತರ ನಮ್ಮ ಹತ್ರ ಒಬ್ಬರು ಮೇಷ್ಟ್ರು ಬಂದು ನನ್ನ ಹತ್ರ ಕೇಳಿದ್ರು, ಒಂದು ಸೈಟ್ ತೊಗೊಂಡಿದ್ದೀನಿ ಸರ್, ಬಿಲ್ಡಿಂಗ್ ಪರ್ಮಿಷನ್ ಕೊಡಿ ಅಂತ. ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿ ನೋಡಿದಾಗ ಅದು ಅನಧಿಕೃತ ಬಡಾವಣೆ. ಒಬ್ಬ ಮೇಷ್ಟ್ರು ಇಡೀ ಜೀವಮಾನ ಎಲ್ಲ ಸಂಪಾದನೆ ಮಾಡಿ ಒಂದು ಸೈಟ್ ತೊಗೊಳ್ಬೇಕಂದ್ರೆ ಕಷ್ಟ. ಅಂಥದ್ರಲ್ಲಿ ತೊಗೊಂಡಿರೋದು ಈ ಥರ ನಾವು ಬಿಲ್ಡಿಂಗ್ ಪರ್ಮಿಷನ್ ಕೊಡಲ್ಲ ಅಂದಾಗ ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು. ನನಗೆ ಅದು ತುಂಬ ಇದಾಯಿತು, ಬೇಜಾರಾಯಿತು. ಈ ಥರ ನಿಲ್ಲಿಸಬೇಕು, ಇದು ಅನಧಿಕೃತ ಬಡಾವಣೆ ನಿಲ್ಲಿಸಬೇಕು ಅಂತ 23ರಲ್ಲಿ ನಾನು ಡಿ ಸಾಹೇಬರಿಗೆ ಹಾಗೇನಿದ್ದ ಅಕ್ರಮ ಪೋಷಕ ಸಾಹೇಬರಿಗೆ ಮನವಿ ಮಾಡಿಕೊಂಡೆ. ಈ ಅನಧಿಕೃತ ಬಡಾವಣೆನೆಲ್ಲ ತೆರವು ಮಾಡಬೇಕು ಅಂತ ಒಂದು ಮನವಿ ಪತ್ರ ಕೊಟ್ಟೆ. ಆವಾಗ ಎಲ್ಲ ಖಾತೆ ಆಗೋಗ್ಬಿಟ್ಟಿತ್ತು ಬಡಾವಣೆಗಳು, ಸುಮಾರು ಬಡಾವಣೆಗಳು ಅದೆಲ್ಲ ಖಾತೆ ಆಗಿತ್ತು. ಖಾತೆ ಆಗಿರೋದ್ರಿಂದ ಬೇಡ, ಇದು ನಾವು ಟ್ರಾನ್ಸಾಕ್ಷನ್ 1 to 1 ಆಗೋಗಿರೋದ್ರಿಂದ ನಾವು ಅದನ್ನು ಇವಾಗ ಏನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. 2024 ಜನವರಿಯಲ್ಲಿ PDOಗಳು EOಗಳನ್ನೆಲ್ಲ ಕರೆಸಿ ಜಿಲ್ಲಾಧಿಕಾರಿಗಳು ಅಕ್ರಮ ಪೋಷಕರಿದ್ದಾಗ ಅವರು ಹೇಳಿ, ಯಾರು ಕೂಡ ಅನಧಿಕೃತ ಬಡಾವಣೆನ ಮಾಡಬಾರ್ದು, ಖಾತೆ ಮಾಡಿಕೊಡ್ಬಾರ್ದು ನೀವು ಅಂತ ಹೇಳಿ ಅವತ್ತು ಆದೇಶ ಮಾಡಿದರು. ಹಾಗಾಗಿಂದ ಅವತ್ತಿಂದನೂ ಯಾರೂ ಸಹ ಮಾಡಲಿಲ್ಲ. ಇವಾಗ ಸ್ವಲ್ಪ ಎಲ್ಲ ಬ್ಲಾಕ್ 11B ಖಾತೆನೇ ಬ್ಲಾಕ್ ಮಾಡಿರೋದ್ರಿಂದ ಯಾರೂ ಮಾಡ್ತಾಯಿಲ್ಲ. ಹಾಗಾಗಿ ಇವಾಗ ಬಡವರಿಗೆ ಅವ್ರು ಸೈಟ್ ತೊಗೊಳ್ಬೇಕಂದ್ರೆ ಅವರು ಒಬ್ಬ ಅಡ್ವೊಕೇಟ್ ವಕೀಲನ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ನಮ್ಮ ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರ ಅಥವಾ ಯೋಜನಾ ಪ್ರಾಧಿಕಾರಗಳು ಇರೋಂಥ ಅಧಿಕಾರಿಗಳನ್ನ ಹೋಗಿ ಮೀಟ್ ಮಾಡಿ ಪ್ರೊಸೀಜರ್ ಏನಿದೆ, ಇದು ಸೈಟ್ ತೊಗೋಬೇಕು ಬೇಡವ ಅಂತ ಕೇಳಿ ತೊಗೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಅನಧಿಕೃತ ಇರೋದನ್ನ ತೊಗೊಂಡು ಅವ್ರಿಗೆ ಬಿಲ್ಡಿಂಗ್ ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಅವ್ರಿಗೆ ತೊಂದರೆ ಆಗುತ್ತೆ. ಅದನ್ನ ಯಾವುದೇ ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಇನ್ನು ಮುಂದೆ ಜನಗಳು ಅಥಾರಿಟಿಗೆ ಬಂದು ಪರ್ಮಿಷನ್ ಆಗಿದೆಯಾ ಇಲ್ವಾ ಲೇಔಟು ಅಂತ ತಿಳ್ಕೊಂಡು ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಸರ್, ಇವಾಗ DC ಕನ್ವರ್ಷನ್ ಅಂತ ಹೇಳ್ತಾರೆ, ನೀವು ಹೇಳಿದ್ರೆ KD ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತೀರಿ. ಇವಾಗ DC ಕನ್ವರ್ಷನ್ ಅಂತ ತುಂಬ ಬಡಾವಣೆಗಳು ಮಾರಾಟ ಮಾಡ್ತಾನೆ ಇದ್ದಾರೆ. ಇಲ್ಲ, ಅದು ಆಗಿರೋದು ನೀವು ಹೇಳಿರೋದು ಕರೆಕ್ಟು. ನಾನು ಹೇಳ್ದಲ್ಲ, 2014ನೇ ಇಸ್ವಿಯಿಂದ ಇಲ್ಲಿ ಯಾಕೆ ಅಥಾರಿಟಿ ಉದ್ಧಾರ ಆಗಿಲ್ಲ ಅಂದರೆ, ಈ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಖಾತೆ ಮಾಡಿಬಿಟ್ಟಿದ್ರು. ಹೌದು, ನಮ್ಮ ಅಥಾರಿಟಿಗೆ ಯಾರು ಬರ್ತಾ ಇರಲಿಲ್ಲ. DC ಕನ್ವರ್ಷನ್ ಆಗಿದ ತಕ್ಷಣ ಗ್ರಾಮ ಪಂಚಾಯತಿಲಿ ಹೋಗಿ ಖಾತೆ ಮಾಡಿಬಿಡೋರು. ನಮಗೆ ಸರ್ಕಾರಕ್ಕೆ ರಿಸರ್ವ್ ಇರಬೇಕಂತ ಜಾಗ ಪಾರ್ಕು ಮತ್ತು CS ಐಟು 15% ಏನಿದೆ, 10% ಪಾರ್ಕು, 5% CS ಐಟು ಯಾವುದು ಬಿಡ್ದಂಗೆ ಸೈಟ್ ಮಾಡಿಬಿಟ್ಟು ಎಲ್ಲ ಖಾತೆ ಮಾಡ್ಕೊಟ್ಬಿಟ್ಟಿದ್ರು. ಅದು ನೋಡಿ ನಾವು ಅದನ್ನ ತಡೆ ಹಿಡಿಬೇಕು ಅಂತ ಅದು ಮಾಹಿತಿ ನಾನು DC ಅವ್ರಿಗೆ ಕೊಟ್ಟು ಅವಾಗಿಂದ 11B ಖಾತೆನ ಬಂದ್ ಮಾಡಿದ್ದಾರೆ. ಸೊ ಇವಾಗ ನಾವು ಇವ್ರಿಗೂ ಹೇಳಿದ್ದೀವಿ, ಇವರು ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದ್ದೀವಿ. ಆದರೆ 15% ಪಾರ್ಕು CS ಐಟ್ ಬಿಡದೇನೆ ಎಲ್ಲನೂ ಸೈಟ್ ಮಾಡಿಬಿಟ್ಟು ಹಂಗೆ ಖಾತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೂ ಮಾಡೋಕ್ಕಾಗಲ್ಲ. ನಾವು ಅವ್ರಿಗೆ ನೋಟಿಸು ಜಾರಿ ಮಾಡಿ ಇವತ್ತು ಡೆಮಾಲಿಷಿಂಗ್ ಮಾಡ್ತಾ ಇದ್ದೀವಿ. ಮುಂದೆ ಯಾರೇ ಮಾಡಿದ್ರು ಸಹ KGFನಲ್ಲಿ ಅನಧಿಕೃತ ಬಡಾವಣೆ ಬೆಳೆಯೋಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಅವ್ರು ಲೀಗಲ್ ಆಗಿ ಮಾಡ್ಕೊಳ್ಳಿ, ನಾವು ಮಾಡಿಕೊಡ್ತೀವಿ ಅಷ್ಟೇ. ಈ ಥರ ಇನ್ನೂ ಎಷ್ಟಿರುತ್ತೆ ಸರ್ KGFಲ್ಲಿ?
KGF-ನಲ್ಲಿ ಇವೆರಡೇ ಇರೋದು ನಮಗೆ. ಎರಡೇನಾ? ಖಾತೆ ಆಗದೆ ಇರೋಂಥದ್ದು, ಖಾತೆ ಆಗಿರೋವು ಇವೆ. ಹಾಂ. ಅದೆಲ್ಲ ಸಕ್ರಮದಲ್ಲಿ ಮಾಡ್ಕೊಳ್ಬೇಕು ಅಂತ ಸರ್ಕಾರನೇ ಅದಕ್ಕೆ ಒಂದು ನಿರ್ದೇಶನ ನೀಡಿದೆ. ಮುಂದಿನ ದಿನಗಳ ಅದನ್ನು ರೆಗ್ಯುಲೈಸ್ ಮಾಡ್ತಾರೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿರೋರು ಕನ್ವರ್ಷನ್ ಆಗಿದ್ರು ಸಹ 2024 ತನಕ ಪ್ರಾವಿಷನ್ ಇರ್ತೈತೆ. ಅದ್ರ ಮೇಲ್ಪಟ್ಟಿರೋರು ಯಾರ್ಯಾರು ಅನಧಿಕೃತ ಕಟ್ಟಿರ್ತಾರೆ, ಅವರು ವಿತೌಟ್ ಖಾತೆ ಎಲ್ಲ ಆಗಿಲ್ದಿರೋರು ನಾವು ಡೆಮಾಲಿಷಿಂಗ್ ಮಾಡ್ಬಿಡ್ತೀವಿ. ಖಾತೆ ಆಗಿರೋ ಮಾಡೋಕ್ಕೆ ಹೋದರೆ ಕೋರ್ಟ್ಗೆ ಹೋಗ್ತಾರೆ, ತಿರ್ಗಾ ತಡೆ ಹಿಡಿಯುತ್ತೆ, ಏನು ಮಾಡೋಕ್ಕಾಗಲ್ಲ, ನಾವು ಆ ಕೋರ್ಟ್ ಕಲಿಬೇಕಾಗತ್ತೆ ಅಷ್ಟೇ. ಇವಾಗ ಇದನ್ನ ಮಾಡೋದ್ರಿಂದ ಯಾವುದೇ ಅನಧಿಕೃತ ಬರೋದಿಲ್ಲ. ಮುಂದೆ ಬಂದರೆ ಅವರು ಡೆಮಾಲಿಷಿಂಗ್ ಮಾಡ್ತಾರೆ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಓನರ್ಗಳು ಅವರು ಡೆವಲಪ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡಲಿ. ಈ ಥರ ಲೀಗಲ್ ಆಗಿ ಅಥಾರಿಟಿಯಿಂದ ಪರ್ಮಿಷನ್ ತೊಗೊಂಡು, DC ಅವ್ರ ಕಡೆಯಿಂದ ಕನ್ವರ್ಷನ್ ಮಾಡಿಕೊಂಡು, ಅಥಾರಿಟಿಯಿಂದ ಪರ್ಮಿಷನ್ ತೊಗೊಂಡು, ಯಾವ ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಸಂಸ್ಥೆಗೆ ಬರ್ತೋ ಅಲ್ಲಿ ಖಾತೆ ಮಾಡಿಸ್ಕೊಂಡು ಅವರು ಬಿಲ್ಡಿಂಗ್ ಕಟ್ಟಡ ಪರ್ಮಿಷನ್ನ ತೊಗೊಂಡು ಮನೆ ಕಟ್ಕೊಂಡು ಚೆನ್ನಾಗಿರ್ಬೋದು. ಇಲ್ಲ ಅಂತಂದರೆ ಈ ಥರ ಸಮಸ್ಯೆ ಜನಗಳಿಗೆ ತೊಂದರೆ ಮಾಡ್ತಾರೆ. ಓನರು ಡೆವಲಪ್ ಮಾಡೋದು ಒಳ್ಳೆಯದೇ, ಆದರೆ ಈ ಥರ ಅನಧಿಕೃತವಾಗಿ ಮಾಡಬೇಡಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ.